ಗಾಜು ಗ್ಲಾಸ್, ಗಾಜು ಕಚ್ಚಾ ವಸ್ತು. ಸುಣ್ಣದ ಕಲ್ಲು, ಮರಳು, ಸೋಡಾ ಕ್ಯಾಪ್, ಗಾಜಿನ ಕಚ್ಚಾ ವಸ್ತುಗಳು. ಗಾಜನ್ನು ತಯಾರಿಸುವ ಮಿಶ್ರಣವನ್ನು, ವಸ್ತುವನ್ನು ನಿಧಾನವಾಗಿ ತಂಪು ಮಾಡುವ ಪ್ರಕ್ರಿಯೆಯನ್ನು. ಗಾಜ್ ತಯಾರಿಸ್ತಾರ ಹಳ್ಯಾಗ, ಅದು ನಿಧಾನ ಮಾಡುವ ಪ್ರಕ್ರಿಯೆಯನ್ನು ಅನಿಲಿಂಗ್ ಅಂತಾರ. ಗಾಜಿನ ಮೇಲೆ ಕಲಾಕೃತಿಯನ್ನು ಮಾಡಲು ಬ್ಲೀಚಿಂಗ್ ಅಂತಾರ. ಗಾಜಿನ ಬಣ್ಣಕ್ಕೆ ಕಾರಣ: ಹಳದಿ ಗಾಜು ಮಾಡ್ಬೇಕಂದ್ರೆ ಪೆರಿಕ್ ಸಂಯುಕ್ತ ಮಾಡಬೇಕು. ಹಸಿರು ಗಾಜು ಮಾಡ್ಬೇಕಂದ್ರೆ ಪೆರಿಸ್ ಕ್ರೋಮಿಯನ್ ಸಂಯುಕ್ತ ಮಾಡಬೇಕು. ನೀಲಿ ಕೋಬಾಲ್ಟ್ ಸಂಯುಕ್ತ ಮಾಡಬೇಕು. ಕೆಂಪು ನಿಕ್ಕಲ್ ಕ್ಯೂಪ್ರಸ್ ಸಂಯುಕ್ತ ಮಾಡಬೇಕು. ಸೋಡಾ ಗಾಜು ಅಥವಾ ಮೆದುಗಾಜು, ಕಿಟಕಿ ಕನ್ನಡಿಯಲ್ಲಿ. ಕಠಿಣ ಗಾಜು, ಬೋಯಮಿಕ್ ಗಾಜು, ಪೊಟ್ಯಾಸಿಯಂ ಕಾರ್ಬೋನೇಟ್, ಸಣ್ಣದ ಕಲ್ಲು. ಸೀಸನ್ ಗಾಜು, ಪ್ಲಿಂಕ್ ಗಾಜು, ಮಸೂರ ಕನ್ನಡ. ಪೇರ್ಪ್ಲಾಸ್ ಗಾಜು, ಸುರಕ್ಷೆ ಗಾಜು. ಈ ಗಾಜಿನಲ್ಲಿ 2 ಹಾಳೆಗಳ ಮಧ್ಯೆಯಲ್ಲಿ ಮಿಥೈಲ್ ಕ್ರಯೋಜಲೈಟ್ ಸಂಯೋಗ ಹಾಳೆಯನ್ನು ಸೇರಿಸಿ ತಯಾರಿಸುತ್ತಾರೆ. ಪೇರ್ಪ್ಲಾಸ್ ಗಾಜಿನಲ್ಲಿ, ಸುರಕ್ಷಾ ಗಾಜಿನಲ್ಲಿ. ಗುಂಡು ನಿರೋಧಕ ಬಳಕೆ. ಪೇರ್ಪ್ಲಾಸ್ ಗಾಜು, ಸುರಕ್ಷಾ ಗಾಜು. ನಾರು ಗಾಜು, ಫೈಬರ್ ಗಾಜು. ಧ್ರುವೀಕರಣ ಗಾಜನ್ನು ಬಿಸಿಲು ಗಾಜಿನ ಉಪಯೋಗಿಸಲು ಕಾರಣ. ಅದು ಧ್ರುವೀಕರಣ ಮೂಲಕ ಬೆಳಕು ಬಿಸಿಲು ಗಾಜಿನಾಗಿ ಅರ್ಧದಷ್ಟು ಕಡಿಮೆ ಮಾಡುತ್ತೆ. ಧ್ರುವೀಕರಣ ಗಾಜನ್ನು ಬಳಸಲು ಕಾರಣ ಅಂದ್ರೆ ಬಿಸಿಲೇಟು ಬರ್ತಾ ಅದು ಅರ್ಧ ಬಿಸಿಲು ಕಡಿಮೆ ಮಾಡ್ತದೆ. ಅದು ಧ್ರುವೀಕರಣ ಗಾಜು. ಸಿರಾಮಿಕ್ಸ್, ಪಿಂಗಾಣಿ, ಜೇಡಿಮಣ್ಣು, ಅಲ್ಯೂಮಿನಿಯಂ ಸಿಲಿಕೇಟ್ ಮಿಶ್ರ ಮಾಡಿ ಸಿರಾಮಿಕ್ಸ್ ಮಾಡ್ತಾರೆ. ಪಿಂಗಾಣಿಯನ್ನು ಚೀನಿಯರು ಕಂಡುಹಿಡಿದರು. ಯುಪಿಯಲ್ಲಿ ಗಾಜಿಯಾಬಾದ್ ನಗರವನ್ನು ಗಾಜಿಗೆ ಪ್ರಸಿದ್ಧಿ. ಹೆಚ್ಚು ವಕ್ರೀಭವನ ಸೂಚಕ ಗಾಜು, ಸೀಸದ ಗಾಜು. ಹೆಚ್ಚಿನ ತಾಪ ತಡೆಯುವ ಗಾಜು, ಬೋರೋ ಸಿಲಿಕೇಟ್ ಗಾಜು. ಗಾಜನ್ನು ಒಡೆದಾಗ ಚೂರಾಗಿ ರಚನೆ ಆಗದ ಗಾಜು, ಸುರಕ್ಷಾ ಗಾಜು. ಅಗ್ನಿ ನಿರೋಧಕ ಗಾಜು, ದೃಗ್ನಾರ ಗಾಜು. ಅಣುಸ್ಥಾವರದಲ್ಲಿ ಸೀಸ ಗಾಜು ಉಪಯೋಗಿಸಲು ಕಾರಣ. ABY ವಿಕಿರಣವನ್ನು ಹೀರಲು. ಸೀಸ್ವಿ ಎದಕ್ಕೆ ಬಳಸ್ತಾರ? ಅವು ಹೀರ್ಕೊಳ್ಳೆ ಸೀಸನ ಗಾಜು ಬಳಸ್ತಾರೆ. ಗಾಜನ್ನು ತಯಾರಿಸಲು ಸೋಡಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಸಿಲಿಕೇಟ್, ಸಿಲಿಕಾ ಹುಗ್ಲಾ. ಗಾಜಿನಲ್ಲಿರುವ ಗಾಳಿ ತೆಗೆಯಲು ಬೋರಾಕ್ಸ್. ಅಲ್ಟ್ರಾವೈಲೆಟ್ ಕಿರಣ ಕ್ರೊಕ್ಕೋ ಗಾಜು ತಡೆಯಬಲ್ಲದು. ಅಲ್ಟ್ರಾವೈಲೆಟ್ ಕಿರಣ ಕ್ರೊಕ್ ಗಾಜು ತಡೆಯುತ್ತದೆ. ಗಾಜು ತಯಾರಿಕೆಯಲ್ಲಿ ಕಚ್ಚಾ ವಸ್ತು ಮರಳು, ಸಿಲಿಕಾ. ವಿದ್ಯುತ್ ಬಲ್ಬ್ನ ಗಾಜು, ಪ್ಲಿಂಕ್ ಗ್ಲಾಸ್ ಬಳಕೆ. ವಿದ್ಯುತ್ ಬಲ್ಬ್ ಇರ್ತಲ್ಲ ಅಲ್ಲಿ ಯಾವ್ದು ಗಾಜು ಬಳಸ್ತಾರ? ಪ್ಲಿಂಟ್ ಗ್ಲಾಜು ಬಳಸ್ತಾರ. ಸಿಮೆಂಟ್ ಜೋಸೆಫ್ ಕಂಡುಹಿಡಿದ. ಅಸ್ಟಿಕ್ ಕಂಡುಹಿಡಿದ. ಕಚ್ಚಾ ವಸ್ತು ಜಿಪ್ಸಮ್, ಜೇಡಿಮಣ್ಣು, ಸುಣ್ಣದ ಕಲ್ಲು. ಕ್ಯಾಲ್ಸಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಅಲ್ಯೂಮೇಟ್. ಸ್ಲೀರಾ ಸುಣ್ಣದ ಕಲ್ಲು ಮತ್ತು ಪ್ಲಸ್ ಜೇಡಿಯಂ ಮಿಶ್ರಣ ಮಾಡುತ್ತೆ ಸ್ಲೀರಾ. ಜಿಪ್ಸಮ್ 3 ಪ್ರಮಾಣ, ಬೇಗನೆ ಗಟ್ಟಿ ಆಗುವುದಿಲ್ಲ. ಜಿಪ್ಸಮ್ ಸಿಮೆಂಟ್ನ ಹಾಕ್ತಾರೆ 3 ಪ್ರಮಾಣ ಹಾಕ್ತಾರೆ, ಅದು ಯಾಕೆ ಬೇಗನೆ ಗಟ್ಟಿ ಆಗ್ಬಿಡುತ್ತೆ. ಕಾಂಕ್ರೀಟ್ ಜಲ್ಲಿಕಟ್ಟೆ ಸಿಮೆಂಟ್ ಮರಳು. ಕಾಂಕ್ರೀಟ್ನಲ್ಲಿ ಜಲ್ಲಿ ಸಿಮೆಂಟ್ ಮರಳು 613. RCC ರಿಫೌಂಡ್ ಸಿಮೆಂಟ್ ಕಾಂಟ್ರಾಕ್ಟರ್. ಪ್ರಮುಖ ಲೋಹ ಮಿಶ್ರ. ಹಿತ್ತಾಳೆಯಲ್ಲಿ ತಾಮ್ರ ಸತು ಬಳಸ್ತಾರೆ. ಹಿತ್ತಾಳೆ ಮೀನ್ಸ್ ಬಂದಂದ್ರೆ 2 ತಾನೇ ಬರ್ಬೇಕಾ? ತಾಮ್ರ ಸತು ಬಳಸ್ತಾರೆ ಹಿತ್ತಾಳೆಯಲ್ಲಿ. ಕಂಚಿನಾಗ ತಾಮ್ರ ಬಳಸ್ತಾರೆ, ತವರ ಬಳಸ್ತಾರೆ. ಕಂಚಿನಾಗ ತಾಮ್ರ ಮತ್ತು ತವರ ಬಳಸ್ತಾರೆ. ಜರ್ಮನಿ ಸಿಲ್ವರ್ದಾಗ ತಾಮ್ರ ಸತು ನಿಕ್ಕಲ್ ಬಳಸ್ತಾರೆ. ಗನ್ ಮೆಟಲ್ದಾಗ ತಾಮ್ರ ಸತು ತವರ ಬಳಸ್ತಾರೆ. ಕಲೆರಹಿತ ಉಕ್ಕಿನಲ್ಲಿ ಕಬ್ಬಿಣ, ನಿಕ್ಕಲ್, ಕ್ರೋಮಿಯನ್, ಕಾರ್ಬನ್ ಬಳಸ್ತಾರೆ. ಅಲ್ಕಿನೋ ಕಬ್ಬಿಣ, ನಿಕ್ಕಲ್, ಅಲ್ಯೂಮಿನಿಯಂ, ಕೋಬಾಲ್ಟ್ ಬಳಸ್ತಾರೆ. ನೈಕ್ರೋಮ್ ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಬಳಸ್ತಾರೆ. ಫ್ಯೂಸ್ ವೈರಲ್ಲಿ ಸೀಸ ಮತ್ತು ತವರ್ ಬಳಸ್ತಾರೆ. ಸೀಸ ಮತ್ತು ತವರ್ ಕೂಡಿಸಿ ಫ್ಯೂಸ್ ವೈರ್ ಆಗ್ತದೆ. ಶೋಲ್ಡರ್ ಸೀಸ ಮತ್ತು ತವರು ಶೋಲ್ಡರ್ ಅಥವಾ ಫ್ಯೂಸ್ ವೈರ್. ರೋಸ್ ಗೋಲ್ಡ್ ತಾಮ್ರ, ಅಲ್ಯೂಮಿನಿಯಂ. ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ.
ಬೇರ್ಪಡಿಸುವ ಪುಡಿ ಮಾಡುವ ತಿರುಗಿಸುವುದನ್ನು ಇನ್ಸಿನರೇಷನ್ ಅನ್ನುವರು. ಇಲಿ ಕೀಟಗಳ ಸಂತಾನ ಅಭಿವೃದ್ಧಿಗೆ ನರ್ಮೇಲಾ ಲ್ಯಾಂಡ್ ಫಿಲ್ಸ್. ಅಧಿಕಾರ ಕಾರ್ಯ ಹಾಗೂ ನಿರ್ವಹಣೆ ವೆಚ್ಚ ಬೇರ್ಪಡಿಕೆ ವಿಧಾನ. ವಿಶೇಷ ತ್ಯಾಜ್ಯ ಸೀಮಿತ ಆಯ್ಕೆಗಳಿಗೆ ಕ್ಯಾಂಪೋಸ್ಟಿಂಗ್. ಹಸಿರುಮನೆ ಅನಿಲ ನೀರಾವಿಯಿಂದ 80% ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ದಿಂದ ಆಗ್ತದೆ, ಮಿಥೇನ್ದಿಂದ ಆಗ್ತದೆ, ನೈಟ್ರಿಕ್ ಆಕ್ಸೈಡ್ದಿಂದ ಆಗ್ತದೆ, CFC ಆಗ್ತದೆ. CFC ಎಲ್ಲಿ ಬಳಸ್ತಾರೆ ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ ಏರ್ ಬ್ಯಾಗ್ ಸಿಂಪಡೆ ಬ್ಯಾಗದಲ್ಲಿ. ಓಝೋನ್ ಪದರ, ಓಝೋನ್ ಸ್ಟ್ಯಾಟೋಸ್ಪಿಯರ್ದಲ್ಲಿ ಇರ್ತದೆ. ಓಝೋನ್ ಅಳಿಬೇಕಂದ್ರೆ ಡಾಪ್ಸನ್ನಿಂದ ಅಳಿತಾರೆ. ಓಝೋನ್ ಯಾವ ಕಂಡಿಡ್ದಾನೆ? ವ್ಯಾಲಿನ್ ಬ್ರೂಕ್ಸನ್ ಕಂಡಿಡ್ದ. ಅಲ್ಟ್ರಾವೈಲೆಟ್ ತಡೀತದೆ ಓಝೋನ್. ಓಝೋನ್ ರಂಧ್ರ ಯಾರು ಕಂಡಿಡ್ದ? ಜೆ ಪರ್ಮನ್ ಕಂಡಿಡ್ದ. ಓಝೋನ್ ರಂಧ್ರಕ್ಕೆ ಏನು ಕಾರಣ? CFC ಕ್ಲೋರೋಫ್ಲೋರೋಕಾರ್ಬನ್, ನೈಟ್ರಿಕ್ ಆಕ್ಸೈಡ, ನೈಟ್ರೋಜನ್ ಆಕ್ಸೈಡ ಇವೆಲ್ಲ ಓಝೋನ್ ಕಾರಣ. ಲೋಹಗಳು ಆಮ್ಲಜನಕ ಗಾಳಿಯೊಂದಿಗೆ ಆಮ್ಲೀಯ ಲೋಹಗಳ ಆಮ್ಲೀಯ ಮಿಶ್ರಣ ಉಭಯ ಧರ್ಮ. ಲೋಹಗಳ ಸ್ಕೈಡ್ ಐಸೋಪಿಕ್ನಿಕ್ ಅಂದ್ರೆ ಒಂದೇ ರೀತಿಯ ಸಾಂದ್ರತೆ ಹೊಂದಿರುವ ಎರಡು ದ್ರವಗಳನ್ನು ಹೆಚ್ಚು ಸ್ಥಿತಿಸ್ಥಾಪಕ. ಐಸೋಪಿಕ್ನಿಕ್ ಅಂದ್ರೆ ಹೆಚ್ಚು ಸ್ಥಿತಿಸ್ಥಾಪಕ. ಸ್ಟೀಲ್ ಒತ್ತಿರ ಮಾತು ಹೊಳೆ ಬರೋದು. ಸ್ಥಿತಿಸ್ಥಾಪಕ ಎಂದರೆ ಒಮ್ಮೆ ವಸ್ತುವನ್ನು ಮೇಲೆ ಒತ್ತಡ ಹೇರಿದರೆ ಮತ್ತೆ ಹೊಳೆ ಅದೇ ಸ್ಥಿತಿ ಬರೋದು ಸ್ಥಿತಿಸ್ಥಾಪಕ ಅನ್ನುತ್ತಾರೆ. ಹೆಚ್ಚು ಸ್ಥಿತಿಸ್ಥಾಪಕ ಸ್ಟೀಲ. ಅಲ್ಯೂಮಿನಿಯಂ ಆಮ್ಲಜನಕವು ಸುರಕ್ಷಣಾ ಡೈಆಕ್ಸೈಡ್ ಪದರೊಂದಿಗೆ ರೂಪುಗೊಂಡು ತವರ ಸಂಯೋಜನೆ ಆಗುತ್ತೆ. ಅನಿಲವು ಹೆಚ್ಚು ಪ್ರಮಾಣ ಏನನ್ನು ಹೊಂದಿದೆ? ನೈಟ್ರೋಜನ್ ಹೊಂದಿದೆ.